ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನಿವತ್ತೊಂದು ಐಟಮ್ ತೋರಿಸ್ತಾ ಇದ್ದೀನಲ್ಲ, ಇದು ಮಲೆನಾಡಿನ ಸ್ಪೆಷಲ್ ಐಟಮ್. ಇದು ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನು ಅಣಬೆ ಅಂತ ಕರಿತೀವಲ್ಲ, ಅದೇ ಇದು ಮಾತ್ರ ಮಲೆನಾಡಿನ ಸ್ಪೆಷಲ್ ಅಣಬೆ. ಇದನ್ನು ನಾವು ಈ ಥರ ಹುಲ್ಲಳಬಿ ಅಂತ ಕರಿತೀವಿ. ನೋಡಿ, ಒಳ್ಳೆ ಹೂ ಥರ ಇದೆ ಅಲ್ಲ ಇದನ್ನೇ ಹುಲ್ಲಳಬಿ ಅಂತ ಕರಿತೀವಿ. ಇದು ಮಲೆನಾಡಲ್ಲಿ ಸಿಗುವಂಥ ಸ್ಪೆಷಲ್ ಅಣಬೆ. ಇದು ದರ್ಗಿರುತ್ತಲ್ಲ, ಆ ದರ್ಗುನ ಮೇಲ್ಗಡೆ ಏಳೋದಿದು. ಈ ಥರ ಮಳೆ ಬಂದು ನೆಲ ಎಲ್ಲ ತೇವಾಗಿರುತ್ತಲ್ಲ, ಆ ತೇವದಲ್ಲಿ ದರ್ಗೆಲ್ಲ ಅಡಿಗೆ ಕೊಳ್ತೋಗಿರುತ್ತೆ, ಅದ್ರ ಮೇಲೆ ಏಳೋದಿದು. ತುಂಬ ಚೆನ್ನಾಗಿರುತ್ತೆ. ಈ ಅಣಬೆ ಮುಂದೆ ಯಾವ ಚಿಕನ್ ಸಾರು ಅಲ್ಲ, ಯಾವ ಮೀನು ಸಾರು ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಅಣಬೆ. ನೋಡಿ, ಇದು ಕ್ಲೀನ್ ಮಾಡದೇ ಇರೋದು ತೋರಿಸ್ತಾ ಇದ್ದೀನಲ್ಲ. ಇದ್ರ ಬುಡದಲ್ಲಿ ಈ ಥರ ಮಣ್ಣಿರುತ್ತೆ, ಇದನ್ನು ಕಟ್ ಮಾಡಿ ತೆಗೆಯೋದಷ್ಟೇ. ಇದಿಷ್ಟು ಹಿಂಗೆ ಯೂಸ್ ಮಾಡೋದು. ಇದನ್ನು ತೊಳೆದ್ಬಿಟ್ಟು ಕ್ಲೀನಾಗಿ, ಇದು 2-3 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಹಾಗೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿ ಇದನ್ನು ಸುಮ್ಮನೆ ಒಂದು ಕುದಿ ಬರ್ಸ್ಬೇಕಷ್ಟೇ. ಯಾಕಂದರೆ ತುಂಬ ಸ್ಮೂತ್, ಇದು ಬೇಗ ಬೇಯುತ್ತೆ. ಸುಮ್ಮನೆ ಹಾಗೆ ಎಣ್ಣೆಲಿ ಇಟ್ಬಿಟ್ಟು ಹಾಗೆ ಕೊತ್ತಂಬರಿ ಪುಡಿ, ಖಾರದ ಪುಡಿ ಹಾಕಿ ಕಾಯಿ ತುರಿದು ಹಾಕಬೇಕಷ್ಟೇ, ಬೇರೆ ಏನೂ ಹಾಕಬಾರ್ದು. ಭಾಳ ಚೆನ್ನಾಗಿರುತ್ತೆ. ನೋಡಿದ್ರಾ? ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಒಂಥರ ನ್ಯಾಚುರಲಾಗಿ ಬೆಳೆಯುವಂಥ ಅಣಬೆ. ಈ ಪೇಟೆಯಲ್ಲೆಲ್ಲ ಸಿಗುತ್ತಲ್ಲ, ಮಶ್ರೂಮ್ ಅಂತ ಏನೋ ಕರೀತಾರೆ ಪೇಟೆಯವರೆಲ್ಲ, ಎಷ್ಟೊಂದು ದುಡ್ಡು ಕೊಟ್ಟು ತಗೋತಾರಲ್ಲ. ನಾವೆಲ್ಲ ಮಲೆನಾಡವ್ರು ನೋಡಿ, ಏನು ದುಡ್ಡು ಕೊಟ್ಟು ತಗೊಳ್ಳಲ್ಲ, ಎಲ್ಲ ನಮಗೆ ಫ್ರೀಯಾಗಿ ಸಿಗುತ್ತೆ. ನೋಡಿದ್ರಾ? ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ಕೆಮಿಕಲ್ ಇಲ್ಲ, ಏನೂ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ, ಅದಾಗೆ ಬೆಳೆಯುತ್ತೆ. ನೋಡಿ, ಹೀಗೆ ಅಲ್ಲಿ ಮೇಲೆ ಹೋಗಿದ್ವಿ, ಹೀಗೆ ಸಿಕ್ತು, ಕಿತ್ಕೊಬಂದು ಕ್ಲೀನ್ ಮಾಡಿ ಇಟ್ಟಿದೆ. ಇದನ್ನಿವಾಗ ಪಲ್ಯ ಮಾಡಬೇಕು. ಸಖತ್ತಾಗಿರುತ್ತೆ. ಇದ್ರ ಜೊತೆ ರೊಟ್ಟಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಾ? ನಾವು ಮಲೆನಾಡೋರು ಒಂಥರ ಗ್ರೇಟ್ ಅನ್ಬೇಕು. ಯಾಕಂದರೆ ನಮ್ಗೆ ಎಲ್ಲಿ ಹೋದರೂ ಏನಾದ್ರು ಒಂದು ಹಿಂಗೆ ಸಿಗ್ತಾನೇ ಇರುತ್ತೆ. ನ್ಯಾಚುರಲ್ ಆಗಿರೋಂಥವು ಏನಾದ್ರು ಸಿಗ್ತಾನೆ ಇರುತ್ತೆ ನಮಗೆ. ನೋಡಿದ್ರಲ್ಲ? ಮಲೆನಾಡಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.